ಯಾಕಂದ್ರೆ ಓಪನ್ ಮಾರ್ಕೆಟ್ದಾಗ ಇನ್ನು ಇಂಡಿಯಾದಲ್ಲಿ ಉಳಿದಿದ್ದು ಒಂದು ಕ್ಷೇತ್ರ, ಅದೊಂದು ಕ್ಷೇತ್ರ ಕೊಟ್ಟುಬಿಟ್ರೆ ಅವ್ರು ಬರೋದು ಅದೇ ಬೀಜ ಕೊಡೋದು, ಬೆಳೆಸ್ಕೊಳ್ಳೋದು, ಬೆಳೆ ಬಂದ ತಕ್ಷಣ ಮಾರುತಿ ಒಂದು ಒಯ್ಯೋದು, ಆ ರೇಟ ಏನು ಬರ್ತದೆ ರೈತರಿಗೆ ಗೊತ್ತಾಗಂಗಿಲ್ಲ, ಅವ್ನಿಗೇನು ಒಂದಿಷ್ಟು ಪೇಮೆಂಟ್ ಕೊಟ್ಟು ಬಗೆಹರಿಸಿ ಹೋಗ್ಬಿಡೋದು. ಅವನ ಹೊಲದಲ್ಲಿ ಅವನ ಪರತಂತ್ರ ಮಾಡುವಂಥ ಒಂದು ವಿಚಾರ ಕಡೆ ಇನ್ನೂ ಹತ್ತದಾರ ಅವ್ರು. ಆದರೆ ಅಲ್ಲಿಂದ ಇಲ್ಲಿ ಹೊರಗೆ ಬರ್ತಾಯಿಲ್ಲ. ಮತ್ತು ಗ್ಯಾರಂಟಿಗಳನ್ನ ಎಲ್ಲೆಲ್ಲಿ ಏನು ಬೇಕು ಪ್ರದೇಶ ಹೇಳೋದು, ಆ ಗ್ಯಾರಂಟಿ ಕೊಡ್ತಾರೋ ಇಲ್ಲೋ ಗೊತ್ತಿರೋದಿಲ್ಲ. ಅದಾದ ನಂತರ ಎಷ್ಟೋ ವಿಷಯಗಳನ್ನ ಈಗ ಎಲೆಕ್ಷನ್ ಸಮಯದಲ್ಲಿ ಮಾತಾಡಿದ್ದು ಇದ್ದಾವೆ, ಅದರಲ್ಲಿ ಎಷ್ಟು ಮಾಡಿದಾರಪ್ಪ ಇವರು ಇಲ್ಲಿವರೆಗೆ ಅನ್ನೋ ಸಹಿತ ಅಷ್ಟಪ್ಪ ಇವತ್ತಿಗೂ ಸಹಿತ ಪ್ರಶ್ನೆ ಅದ. ಅದೇನಲ್ಲಿ ಈಗ ಈ ನಮ್ಮ ಮೋದಿಯವರು ಈ ಮಾತು ಹೇಳಿದ್ದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು ನಾನು ತಪ್ಪು ಮಾಡಬಹುದು, ಮಾಡಿದ್ದೀನಿ, ನಾನು ಅತಿ ಮಾನುಷ ವ್ಯಕ್ತಿ ಅಲ್ಲ. ಇಲ್ಲಿ ನೋಡಿ ಭಾಳ ಮಹತ್ವದ ಈ ಮಾತು, ಅತಿ ಮಾನುಷ ವ್ಯಕ್ತಿ ಅಲ್ಲ ಅಂದರೆ ನಾ ದೇವರಲ್ಲ, ಎಕ್ಸ್ಟ್ರಾ ಪವರ್ಗಳು ಇಲ್ಲ ಅನ್ನೋದನ್ನು ನೇರವಾಗಿ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಹೇಳ್ತಾ ಇದ್ದಾರೆ. ದೇವರೇ ನನ್ನನ್ನು ಕಳಿಸಿದ್ದಾನೆ ಎಂಬುದಕ್ಕೆ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮೋದಿ ಹೇಳಿದ್ದರು. ದೇವರ ನನಗೆ ಕಳಿಸ್ಯಾನ ಅಂತ ಹಿಂದೆ ಹೇಳಿದರು. ಅದನ್ನು ನೆನಪಿಟ್ಕೊಂಡು ಏನೋ ಈ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ನನ್ನ ಮಾತೃಭಾಷೆ ಹಿಂದಿ ಅಲ್ಲ, ನನ್ನಿಂದ ತಪ್ಪುಗಳಾಗಬಹುದು, ಭಾಷೆ ನೆಲೆಯಲ್ಲಾಗಿರ್ಬೋದು ಅಥವಾ ಇನ್ನೊಂದು ನೆಲೆಯಲ್ಲಾಗಿರ್ಬೋದು, ನಾನೂ ಕೂಡ ಮನುಷ್ಯ, ನಾನು ತಪ್ಪುಗಳನ್ನು ಮಾಡಬಹುದು. ಆದರೆ ಕೆಟ್ಟ ಉದ್ದೇಶದಿಂದ ನಾನು ತಪ್ಪುಗಳನ್ನು ಮಾಡುವುದಿಲ್ಲ, ಕೆಟ್ಟ ಉದ್ದೇಶದಿಂದ ಮಾಡಿಲ್ಲಪ್ಪ, ಮಾಡುವುದಿಲ್ಲ ಅನ್ನುವಂಥದ್ದನ್ನು ತಾವು ಸಮರ್ಥನೆ ಸಹಿತ ಮಾಡ್ಕೊಂಡಿದ್ದಾರೆ. ಏನು ಮಾಡ್ಕೊಳ್ಳಿ, ಅವ್ರು ಮಾತಾಡಿದಂಥ ಮಾತುಗಳು ಇವತ್ತು ವೈರಲ್ ಆಗಿದ್ದಾವೆ, ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಪ್ಪುಗಳಾಗಿದ್ದಾವೆ, ಅದು ತಿದ್ದುವಂಥ ಕೆಲಸ ಏನು ಆಗಬಹುದು. ಕೇವಲ ಪ್ಯಾಕೇಜ್ಗಳ ಘೋಷಣೆಯಿಂದ ಅಲ್ಲ, ವಾಸ್ತವವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅದ. ಆ ದಿಶೆಯಲ್ಲಿ ಮತ್ತೊಮ್ಮೆ ನಮ್ಮ ಮೋದಿಯವರು ವಿಚಾರ ಮಾಡಬೇಕು. ಈಗಾಗಲೇ 5 ವರ್ಷದ ಪೀರಿಯಡ್ಗಿಂತ ಆಯ್ಕೆ ಆಗಿದ್ದಾರೆ. ಈ ಪೀರಿಯಡ್ದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಚಿಂತನೆ ಮಾಡಲಿ ಅಂತ ಹೇಳ್ತಾ, ಇದು ಇಂದಿನ ಮೋದಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.